ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಮನೆಯಲ್ಲಿ ಪಾನಿಪುರಿ ಪಾರ್ಟಿ ಮಾಡ್ತಾ ಇದ್ದೀವಿ ವಿತ್ ಫ್ಯಾಮಿಲಿ. ಫಸ್ಟಿಗೆ ಇಲ್ಲಿ ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಅದನ್ನು ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಉಪ್ಪು ಹಾಕಿ 2 ವಿಷಲ್ ಕೂಗಿಸ್ಬೇಕು. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ, ಕಾಯಿ ಮೆಣಸು, ಶುಂಠಿ ಎಲ್ಲ ಹಾಕಿ ಕಡ್ದು ಅದನ್ನು ನನಗೆ ಒತ್ತಬೇಕು. ಕುಂಬು ಮಾರ ಒಳ್ಳೆ ಇಲ್ಲ ಅದನ್ನು ಹಾಳು ಮಾಡಿರ್ತಾರೆ. ಹಿಂಡಬೇಕು ಸೋಸಿದ್ದು. ಇದರಲ್ಲಿ ಮಾಡಿದರೆ ಸಾಕ ಪಾನಿ. ಇದು ಸ್ಟ್ರಾಂಗ್ ಉಂಟು, ಡೈಲ್ಯೂಟ್ ಮಾಡಬೇಕಷ್ಟೇ. ಉಪ್ಪು, ಜೀರಾ ಪೌಡರ್, ಚಾಟ್ ಮಸಾಲ ಎಲ್ಲ ಹಾಕಬೇಕು. ಈಗ ಜೀರಾ ಪೌಡರ್, ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡರ್. ಇದು ಐಸ್ ಕ್ರೀಮ್ ಅಲ್ಲ, ಐಸ್ ಕ್ರೀಮ್ ಡಬ್ಬದ ಒಳಗಿರೋ ಪೆಪ್ಪರ್ ಪೌಡರ್. ಎಲ್ಲರನ್ನು ಕರೆದಿದ್ದೇನೆ, ಯಾರು ಬರುವುದು ಕಾಣುವುದಿಲ್ಲ ನೋಡಿ. ಜ್ಯೂಸ್ ಕೂಡ ಹಾಕ್ಬೇಕು ಇದಕ್ಕೆ, ಜೀರಾ. A few minutes later. ಈಗ ಪಾನಿ ಎಲ್ಲ ರೆಡಿ ಆಗಿದೆ, ಸ್ವೀಟ್ ಪಾನಿ ಮತ್ತು ಖಾರ ಪಾನಿ. ಈಗ ಅದಕ್ಕೆ ಇದೆಂತ ಬಾಜಿ ರೆಡಿ ಮಾಡ್ತಾ ಇದ್ದೀವಿ. ಬಾಜಿ ರೆಡಿ ಮಾಡುವ ವಿಧಾನ: ಫಸ್ಟ್ ಬಟಾಟೆಯನ್ನು ನಾವು ಪಾತ್ರೆಯಲ್ಲಿ ಇಡಬೇಕಿದ್ದು. ಯಾವ ಪಾತ್ರೆ ಅದು ಓಕೆ ಅಲ್ಲ, ಪಾತ್ರೆಯಲ್ಲಿ ಹಾಕ್ಬೇಕು. ಆಮೇಲೆ ಒಂದೊಂದೇ ಸಿಪ್ಪೆಯನ್ನು ಕುಕ್ಕರಲ್ಲಿ ಹಾಕಬೇಕು. ಎದುರುಗಡೆ ಮನೆಯಲ್ಲಿ ಈ ಥರ ಒಬ್ಬರನ್ನು ಕೂರಿಸಿ, ಯಾಕಂದರೆ ಹಾಗೆ ಮಾಡಬೇಕು ನಾವು, ಇಲ್ಲಾಂದರೆ ಬಾಜಿ ಕರೆಕ್ಟಾಗಿ ಬರೋದಿಲ್ಲ. ಅವರನ್ನೊಂದು ವಿಡಿಯೋ ಮಾಡ್ಲಿಕ್ಕೆ ಅಂತ ಕಾದೋದು. ಇವರನ್ನು ಮತ್ತೆ ಇವರ ಅಕ್ಕನನ್ನು ಇಬ್ಬರು ಸಹ ಒಂದೇ ಮಾರೆ. ಅಕ್ಕ ತಮ್ಮ ಇಬ್ಬರು ಸಹ ಒಂದೇ. ಅವರದೊಂದು ಬಾನಲ್ಲು ನೀನೇ ಭುವಿಯಲ್ಲು ಕೇಂದು ಕೇಳಿ 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 ನಮ್ಮ ಕಿವಿಯೇ ಪೊಟ್ಟಾಯ್ತು ಮಾರೆ. ಆಗ ಶುರುವಾಗಿದೆ ಮಧ್ಯಾಹ್ನ. ಹೀಗೆ ಹೆಗಲ ಮೇಲೆ ಟವೆಲ್ ಹಾಕಿ ಆಯ್ತಾ, ಅದೊಂದು ಟೇಸ್ಟ್ ಬೇರೆ ಸಿಗ್ತದೆ. ಇಲ್ಲದ್ರೆ ಸಹ ಮೊನ್ನೆ ದೇವಕನ ಮರ್ಯಾದೆ, ಇವತ್ತು ಸಮಿತಿಗೆ ಕನ್ಫರ್ಮ್ ಮರ್ಯಾದೆ ಹೋಗುದು. ಸಣ್ಣ ವಯಸ್ಸಿನಿಂದಲೇ ಇವಳು ಅಡಿಗೆಯನ್ನು ಕಲ್ತಿದ್ದು. ನಾನು ಯಾವಾಗ ಕಲ್ತಿದ್ದೇನೆ? ಸಣ್ಣ ವಯಸ್ಸಲ್ಲಿ ನಾನು ಆಟ ಆಡ್ತಿದ್ದೆ. ಅಲ್ಲ, ನಿಮ್ಮ ಅಡಿಗೆಯ ಗುರು ಯಾರು? ಆಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದದಲ್ಲ, ಎಲ್ಲರೊಟ್ಟಿಗೆ ಅಡಿಗೆ ಮಾಡ್ತಿದ್ದಲ್ಲ. ಆಗ ಎಲ್ಲರೊಟ್ಟಿಗೆ ಗೋವಿಂದ. ಅದೆಂಥದ್ದು ಹಾಕಿದ್ದೀವಿ ಹೇಳಲಿಕ್ಕಿಲ್ವಾ ಇಲ್ಲಿ? ಸ್ವಲ್ಪ ಜೀರಾ ಪೌಡ್ರ್ ಹಾಕಬೇಕು, ಮ್ಯಾಗಿ ಮಸಾಲ ಟೇಸ್ಟಿಗೆ ತಕ್ಕ ಮ್ಯಾಗಿ ಮಸಾಲ ಹಾಕಬೇಕು, ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಬೇಕು. ಆಹಾ, ಅಬ್ಬೋ ಸಿಹಿಯಲ್ಲಿ ಮುಳುಗಿ ಹೋಗಿದೆ. ಅದು ಸಿಹಿ, ಹುಳಿ ಸಿಹಿ. ಚೆನ್ನಾಗಿದೆ. ಸ್ವೀಟ್ ಬೆಲ್ಲ ಹಾಕಿದ್ದಾರೆ, ತುಂಬಾ ಸ್ವೀಟಾ? ಮಗನೇ ಹೇಳ್ತಾನೆ, ಇಷ್ಟು ಸ್ವೀಟ್ ಬೇಕಲ್ಲ. ಬನ್ನಿರಾ, ಈ ಕಡೆ ಬನ್ನಿ, ಆಗ ಕರ್ದಿದೆ. ಆವಾಜ್ ಹಾಕಿದ್ರೆ ಯಾರು ಬರ್ತಾರೆ? ಈರುಳ್ಳಿ ಮಿಕ್ಸ್ ಮಾಡಿ ಇಟ್ಲು, ಇಲ್ಲಿ ತೋರಿಸ್ಲಿಕ್ಕಿಲ್ವಾ? ಹಾ, ಹೇಳು ಅದನ್ನ. ಇವನಿಗೆ ಇಷ್ಟ ಇಲ್ಲ ಅಂತೆ ನೀರುಳ್ಳಿ. ಸ್ವಲ್ಪ ತೆಗಿ, ಬಟಾಟೆ ಬೇರೆ ನೆಡು. ಅಂದ್ರೆ ನಾವಿಷ ತಿನ್ನೋದಿಲ್ಲ ಅಂತೆ. ಈಗ ಎಂತೆಲ್ಲ ಹಾಕಿದ್ರಿ? ಇದಕ್ಕೆ ಅಷ್ಟೇ ಈರುಳ್ಳಿ ಮತ್ತೆ ಸ್ವಲ್ಪ ಉಪ್ಪು, ಗರಂ ಮಸಾಲೆ. ಪಿಂಕಿ ಅವ್ರ ಹತ್ರ ಕೇಳು. ಪಿಂಕಿ ಅವ್ರ ಮಸಾಲನ ಎಷ್ಟು ಸಲ ಮಾಡಿದ್ದೀರಿ? ಪಾನಿಪುರಿ ಮಾಡಿದ್ದೇವೆ, ಹುಳಿ ಸಾರು ಮಾತ್ರ ಮಾಡಿದ್ದು, ಬೇರೆ ಎಂತ ಮಾಡಲಿಲ್ಲ. ತಿಂದಿದ್ದೇನೆ, ಅಕ್ಕ ಮತ್ತೆ ಎಲ್ಲ ಮಾಡುದು, ನಾನೆಂತ ಮಾಡುದಿಲ್ಲ. ವರ್ಷ ನೀವು ಮಸಾಲ ಪುರಿ ಮಾಡಿದ್ದೀರಾ? ಇದಕ್ಕೆ ಪಾನಿಪುರಿ ಮಾಡಿದ್ದೀರಿ? ಯಾರು ಹೆಲ್ಪ್ ಇಲ್ಲ, ಒಬ್ಬಳು. ಹಾಗೆ ಅಲ್ಲ, ಹಾಗೆವೇ ಅಕ್ಕ ಮತ್ತೆ ನಾನು ಮಾತ್ರ ಸೇರಿ. ಅಮ್ಮ ಮತ್ತೆ ಎಂತ ಕರೆಯುದು? ಆಯ್ತಾ? ಎಲ್ಲಿ ತೋರಿಸಿದಿ ನೀನು ಮಾಡಿದ್ದು? ಮತ್ತೆ ಈಗ ಮಾಡಿದ್ದೇಳೆ ಎಂತ ಗೋಪುರ ಎಲ್ಲ. ಗೋಪುರ ಅದಕ್ಕೆ ಇದೆಲ್ಲಿ ಆ ಉಂಡೆ ಉಂಡೆ ಸಿಗ್ತದಲ್ಲ ಟೊಳ್ಳು ಒಳಗೆ, ಅದು ಈಗ ಕಾಯಿಸ್ಲಿಕ್ಕೆ ಉಂಟು. ತಿನ್ನುದು ಮಾತ್ರ ಅಲ್ಲ ನೀವು ಸಾಗಾದ್ರೆ. ನಾನು ಸುಮ್ಮನೆ ಕಂಟೆಂಟ್ಗೆ ಹೇಳುದಷ್ಟೇ. ಅದೆಲ್ಲಿ ಉಂಟು ಅದನ್ನು ತೋರಿಸಿ, ಮತ್ತೆ ನಮಗೆ ಹೇಗೆ ಗೊತ್ತಾಗ್ತದೆ? ಇಲ್ಲ, ಮೈಕ್ ಹಾಕೋ. ಒಂದು 10 ವಿಡಿಯೋ ಬಂದ ನಂತರ ರೂಮಿಗೆ ಬಂದದ್ದು ಎಸಿ. ಇನ್ನು ಅಡಿಗೆ ಕೋಣೆಗೆ ಎಸಿ ಬರ್ಬೇಕಾದ್ರೆ ಎಷ್ಟು ವಿಡಿಯೋ ಬರ್ಬೇಕಾ? ಎಂತ ಹೇಳು ಬಜ್ಜು? ಎಣ್ಣೆ ಬಣ್ಣ
ಬಲ್ನ ಲಾಗ್ಗೆ ಇಂಬಲ್ಲಿಗೆ ಗೊತ್ತಿಜಿತ ಆದ ಮನ್ಪಡ ಅವ್ರು ಮಾಡುವಾಗ ಗೊತ್ತಾಗ್ಬೇಡ ಅವ್ರಿಗೆ. ಇದು ಲೈಟಿಗೆ ಬೆವರ್ತದೆ ಇಲ್ಲಿ. ಆಯ್ತು ಈಗ ಹಾಕು. ಈಗ ಬನಲಿಗೆ ಹೀಗೆ ಹಾಕ್ಬೇಕು. ಒಂದೊಂದೇ ಚಿಪ್ ತೆಗೆದು ಫಸ್ಟ್ ಟೈಮ್ ಅಡಿಗೆ ಕೋಣೆಗೆ ಬಂದ್ರೆ ಈ ತರವೇ ಆಗುದು. ಕೊಡು. ಇದಕ್ಕೆ ಎಷ್ಟು ಇರುತ್ತಮ್ಮ? 30 ರೂಪಾಯಿ. ಒಂದು ಪ್ಯಾಕೆಟ್ 30 ರೂಪಾಯಿ. ಇದರಲ್ಲಿ ಸಾಕಷ್ಟು ಸಿಗ್ತದೆ ನಿಮಗೆ. ಒಂದು ಪ್ಲೇಟಿಗೆ ಎಷ್ಟು ಪೂರಿ, ಒಂದು 6 ಪೀಸ್ ಬರುತ್ತೆ. ಅದಕ್ಕೇನೆ ನಿಮಗೆ ಹೊರಗಡೆ 25 ರೂಪಾಯಿ ಚಾರ್ಜ್ ಮಾಡ್ತಾರೆ. 30 ರೂಪಾಯಿ 25 ರೂಪಾಯಿ ಎಲ್ಲ ಚಾರ್ಜ್ ಮಾಡ್ತಾರೆ. ಬಟ್ ಇಲ್ಲಿ ನೋಡಿ ನಿಮಗೆ 30 ರೂಪಾಯಿಗೆ 30 ಜನ ತಿನ್ಬೋದು, ಅಷ್ಟು ಕೊಟ್ಟಿರ್ತಾರೆ. ಸುಮಾರು ಎಷ್ಟು ಜನರನ್ನು ಕರೆದಿದ್ದೀರಿ ಇವತ್ತು? ಅಡಿಗೆ ಅನ್ನೋದು ಯಾವ ತರ ಇರ್ಬೇಕು ಗೊತ್ತಾ? ಅಡಿಗೆ ಅನ್ನೋದು ಯಾವ ತರ ಇರ್ಬೇಕು ಗೊತ್ತಾ? ಕರೆಯದೇ ಇದ್ದವರು ಕೂಡ ಆ ಸುವಾಸನೆಗೆ ಬರಬೇಕು, ಅದಕ್ಕೆ ಅಡಿಗೆ ಅಂತಾರೆ. ನೀವೊಮ್ಮೆ ಮಾಡಿ ನೋಡ್ತೀರಾ? ಈಗ ನಿಮ್ಮ ಹತ್ರ ಕ್ವಶನ್, ಪಾನಿಪುರಿ ಹೇಗೆ ಹುಟ್ಟಿತು? ನಿಮ್ಮದೇ ಒಂದು ಎಲ್ಲಿ, ಯಾರು, ಯಾವ ರಾಜ್ಯ? ಪಾನಿಪುರಿ ಪಾನಿಯಲ್ಲಿ ಹುಟ್ಟಿತು ಕತೆ. ಬಾಂಬೆಯಲ್ಲಿ ಪಾನಿಪುರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೌದು, ಹಾಗೆ ಸಾಗಿರ್ಬೋದು. ಪಾನಿಪುರಿ ರಾಜಸ್ಥಾನ ಪುರಿಯಲ್ಲಿ ಹುಟ್ಟಿರ್ಬೋದು. ರಾಜಸ್ಥಾನದ ಬಂದ್ರ ಗಾಡಿ ಅಂಗಡಿಯಲ್ಲಿ ಹುಟ್ಟಿ. ಒಡೆತನದಲ್ಲಿ ಜನ ಬಂದ್ರಂತೆ. ಸುವಾಸನೆಗೆ ಬಂದದ್ದು ನೋಡಿ. ಈಗ ಇಲ್ಲಿ ನೋಡು ಜನ ರಶ್ ಸುವಾಸನೆಗೆ ನಾನು ಫೋನ್ ಮಾಡಿ ಅಂತ ಹೇಳಿದಷ್ಟೇ. ನೀವ್ ಹೇಳಿದ್ರಲ್ಲ ಪರಿಮಳಕ್ಕೆ ಬರ್ಬೇಕಂತ, ಫೋನ್ ಮಾಡೋಕೆ ಮುಂಚೆ ಬಂದ್ರಲ್ಲ. ಪಾನಿಪುರಿ ಎಲ್ಲಿ ಹುಟ್ಟಿತು? ಪಾನಿಪುರಿ ಪಾನಿಯಲ್ಲಿ ಹುಟ್ಟಿತು. ಪಾನಿಪುರಿ ಹೇಗೆ ಹುಟ್ಟಿ? ಗೊತ್ತಿಲ್ಲ. ಪಾನಿಪುರಿ ಮೇಯ್ನ್ ಆಗಿ ಮಾಡ್ಲಿಕ್ಕೆ ಎಂತ ಬೇಕು? ಆಲೂಗೆಡ್ಡೆ, ಓಕೆನಾ? ಪಾನಿಪುರಿ ಅದು ಮಾಡ್ಲಿಕ್ಕೆ ಆಲೂಗೆಡ್ಡೆ ಬೇಡ ಅನ್ನೋದಕ್ಕೆ ಮೇನ್ ಬೇಕಾದ್ದು ಪಾನಿ ಮತ್ತೆ ಪೂರಿ. ಇದು ಯಾವ್ದ್ರಲ್ಲಿ ಮಾಡುದು? ಇದು ಆಲೂಗಡ್ಡೆಯಲ್ಲಿ ಮಾಡುದು. ಯಾರು ಹೇಳಿದ್ದು ನಿಮಗೆ? ಆಯ್ತು, ಅದು ಯಾವ್ದ್ರಲ್ಲಿ ಮಾಡುದು? ಇದು ಯಾವ್ದ್ರಲ್ಲಿ ಮಾಡುದಾ? ಇದ್ರಲ್ಲಿ ಯಾವ್ದ್ರಲ್ಲಿ ಮಾಡುದು? ಇವ್ರಿಗೆ ಗೊತ್ತಿಲ್ಲ. ಇವಳದು ಕುಕಿಂಗ್ ಚಾನಲ್. ಅವರು ಸಜ್ಜಿಗೆಯಲ್ಲಿ ಮಾಡಿದ್ದಾರೆ. ಯಾವ್ದ್ರಲ್ಲಿ ಮಾಡುದು? ಗೋಧಿಯಲ್ಲಿ ಮಾಡ್ತಾರೆ. ನೋಡಿ ಇವರು ಎಂತದೋ ಮಾಡ್ತಿದ್ದಾರೆ. ಮಕ್ಕಳು ಎಂತ ಮಾಡ್ತಿದ್ದೀರಿ? ನಾವು ಚಂದ ಇದನ್ನು ಚಂದ ಮಾಡ್ತಿದ್ದೇವೆ. ಇವರು ಎಂತ ಪಾಯಸ ಮಾಡಿಟ್ರ? ಈಗಲ್ಲ ನೀವು ಬಗ್ಗಿಕೊಂಡೆಲ್ಲ ಮಾಡಬೇಡಿ ಅದರಲ್ಲಿ. ಸತ್ಯ ನೀವು ಹೇಗೆ ಕಾಣ್ತಿ? ಪಾನಿಪುರಿದು ಸ್ಮೆಲ್ ಇಲ್ಲಿವರೆಗೆ ಬರ್ತಾ ಉಂಟು. ಸಕ್ಸಸ್. ಈಗ ಸಕ್ಸಸ್ ಪಜ್ಜು. ಹೌದಾ? ಪಾನಿಪುರಿ ಸ್ಮೆಲ್ ಬರ್ತಾ ಉಂಟಂತೆ ನವೀಶಿಗೆ. ನವೀಶ್, ನಿಮ್ಮ ಯೂಟ್ಯೂಬ್ ಚಾನಲ್ ಯಾವುದು? ನವೀಶ್ ಯೂನಿವರ್ಸ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ, ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಒಂಥರ ಅಂಗಡಿ ತರ ಉಂಟಾ? ಪಾನಿಪುರಿ ಅಂಗಡಿ ತರ. ಈಗ ನೀವು ಪಾನಿಪುರಿ ಅಂಗಡಿ ಹೆಸರು ಏನು ಇಡ್ಬೋದು? ರಾಘವೇಂದ್ರ ಸ್ಟೋರ್, ಮಾವಂದ ಹೆಸರು ಇಡ. ಅಲ್ಲ, ಶೈಲು ಪಾನಿ ಅಲ್ಲ. ಓಕೆ, ರೆಡಿ ಆಗಿದೆ ನೋಡ್ಬೋದು. ಇಲ್ಲಿ ಬಾಯಲ್ಲಿ ನೀರೂರುವಂತಹ ಒಂದು ತಿನಿಸನ್ನ ರೆಡಿ ಮಾಡಿದ ಮಹಿಳೆ ಈಕೆ. ಅದರಲ್ಲಿ ಎಂತ ಸಾಹಸ ಅಂತ. ವರ್ಷ ಮೆಹಂದಿ ಬಿಡಿಸ್ತಾ ಇದ್ದಾಳೆ. You can contact me for any bridal or ಬ್ರೈಡ್ ಇದ್ರೆ ಹೋಗ್ತೀಯಾ? ವರ್ಷ ನನ್ನ ಬ್ರೈಡ್ ಮದರಂಗಿ ಬಿಡಿಸ್ತಾಳೆ ನೋಡಿ, ಈ ತರ ಎಲ್ಲ ಬಿಡಿಸ್ತಾಳೆ. ಯಾರಾದ್ರೂ ಮದರಂಗಿ ಬಿಡಿಸ್ಬೇಕು ಅಂತಿದ್ರೆ ಇವಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹೇಗೆ ಕಾಂಟ್ಯಾಕ್ಟ್ ಮಾಡೋದು?
ನಮಗೆ ಮೇಲ್ ಮಾಡಿ rajudhanu@gmail.com. ಪ್ರೀತಿಯಿಂದ ಕರಿಯಾ ನಿಂಗೆ ಮತ್ತೆ ಅಂಗಡಿ ಅವ್ರದ್ದು ಒಂದು ಕಾಮಿಡಿ ಇದೆ. ಸ್ವೀಟ್ ಪಾನಿಪುರಿ ನಾವೇ ಹಾಕ್ಬೇಕು, ಸ್ವೀಟ್ ಇದು ನಾವೇ ಹಾಕ್ಬೇಕು. ಹೇಗಿದೆ ನಾನು ತಿನ್ಲಿಲ್ಲ, ತಿನ್ಬೇಕಷ್ಟೇ. ಹೇಗಿದೆ ಪಾನಿಪುರಿ? ಬೇರೆ ಬೇರೆ ಚಂದದ ಎಕ್ಸ್ಪ್ರೆಷನ್. ಅದು ಖಾರ ಆದಾಗೆ ಉಂಟು. ಇವನ್ ಕೊಡ್ತಾರಲ್ಲ ಇವರು ಸೀಕಾಯಿ ಚಂದ್ರ ಕೊಡ್ತಾರಲ್ಲ ಹಾಗೆ ಮಾಡಿ. ಹೇಗೆ ನಾನು ತಿನ್ಲಿಲ್ಲ, ತಿಂದ ಮೇಲೆ ಸೀಕಾಯಿ ಚಂದ್ರ ಅದೇ ನಾನು ತಿನ್ಲಿಲ್ಲ, ತಿಂದ ಮೇಲೆ ಹೇಗೆ ಅಷ್ಟೇ. ಇದು ಇದು ಬಂದಾಗ ಇಲ್ಲ ಅವಳ ಎಕ್ಸ್ಪ್ರೆಷನ್ ಎಂತ ಆಯ್ತು ನಿಂಗೆ? ಲೈಟ್ ಆಗಿ ಮಳೆ ಬರ್ತಿದೆ, ತಂಪಾದ ಗಾಳಿ ಬೀಸ್ತಾ ಇದೆ. ನನ್ನ ಹೆಂಡತಿ ಮಾಡಿದ ಒಂದು ಪಾನಿಪುರಿನ ತಿಂದು ಸ್ವರ್ಗದಲ್ಲಿ ತೇಲಾಡ್ತಿದ್ದಾರೆ ಅನ್ನೋ ತರ ಫೀಲ್ ಮಾಡ್ಕೋತಿದ್ದಾರೆ. ಅರಿವಿ ಇನ್ನು ಸ್ವರ್ಗ ಸ್ವರ್ಗ ಉಂಟಿದ್ರಲ್ಲಿ. ನಿಂಗೆ ಸ್ವರ್ಗ ಸಿಗ್ತಾ ನಿಂಗೆ ಸ್ವರ್ಗ ಎಲ್ಲ ಇವಳು ಮನೆಯಲ್ಲಿ ಇದ್ದಾಗಿದ್ದಾರೆ. ಸ್ವರ್ಗ ಫೀಲ್ ಮಾಡ, ಸ್ವರ್ಗದಲ್ಲಿದ್ದಾಗೆ ಮಾಡು, ಸ್ವರ್ಗದಲ್ಲಿದ್ದಾಗೆ ಮಾಡು. ಸ್ವರ್ಗ ಸ್ವರ್ಗ ಯು ಆರ್ ಇನ್ ಸ್ವರ್ಗ. ಈಗ ಸ್ವರ್ಗ ಹೇಳಿದ್ರೆ ಅವಳ ಬಾಯಿಂದ ಕಣ್ಣು ಸ್ವಲ್ಪ ದೊಡ್ಡದು ಮಾಡು. ಸೂಪರ್ ಇತ್ತಾ? ಹೇಗಿತ್ತು? ಹೇಗಿತ್ತ? ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಏನನ್ಸ್ತಿದೆ ಮಿಸ್ ಪ್ರಜ್ಞಾ? ತುಂಬಾ ಖುಷಿ ಆಗ್ತದೆ ಎಲ್ಲ ಒಟ್ಟಿಗೆ ತಿನ್ನುವಾಗ. ಖುಷಿ ಆಗ್ತುಂಟು, ಎಲ್ಲ ಸೇರಿ ಮಳೆ ಸಹ ಬರ್ತುಂಟು, ವೆದರ್ ಕೂಡ ಚಂದ ಉಂಟು. ಮಳೆಯಲ್ಲಿ ಜೊತೆಯಲ್ಲಿ ಸಾಂಗ್ ಹೇಳಿಲ್ವಾ, ಹಾಗೇನು ಇದು ಕೂಡ ಮಳೆಯಲ್ಲಿ ಜೊತೆ ಜೊತೆ ಪಾನಿಪುರಿ. ಅವಳನ್ನ ನೀವೇ ಕರ್ಕೊಂಡು ಹೋಗ್ತೀರಾ ಅಥವಾ ನಾನೇ ಆಚೆ ಹಾಕ್ಬೇಕಾ? ಪಾನಿ ಪಾನಿ ಮತ್ತೆ ಈ ಸ್ವೀಟ್ ಮಿಕ್ಸ್ ಮಾಡಿ ಕುಡಿದ್ರೆ ಇದಷ್ಟು ಅದ್ಭುತ ಬೇರೆ ಇಲ್ಲ. ಅಮ್ಮ ಕೈ ಎತ್ತಲು ಅಣ್ಣ ಇದನ್ನ ಹಾಕುದಿಲ್ವಾ? ಯಾವ್ದನ್ನ ಇದು ವಿಡಿಯೋನು ಇಲ್ಲ ಇಲ್ಲ ಹಾಕುದಿಲ್ಲ. ಆಗ ಅದಕ್ಕೆ ಅವಳು ಹಾಗೆ ಮಾತಾಡಿದಷ್ಟು. ಯಾಕೆ ಹಾಕ್ತೇನೆ. ಇದಾಗಿತ್ತು ನಮ್ಮ ಇವತ್ತಿನ ಪಾನಿಪುರಿ ಪಾರ್ಟಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಮಾಡಿರಾ. ನೋಡಿ ಪಾತ್ರೆ ತೊಳೆದು ಹೆಲ್ಪ್ ಮಾಡ್ತಿದ್ದಾಳೆ ವರ್ಷ. ಈ ಒಂದು ಗುಣ ಪ್ರತಿಯೊಬ್ಬ ನಾಗರಿಕರಲ್ಲಿ ಇರಬೇಕು, ಎಲ್ಲರೂ ಕೂಡ ಇರಬೇಕು. ಈಗ ನಾನು ವಿಡಿಯೋ ಆಫ್ ಮಾಡಿ ಇದೇ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು. ಆಯ್ತು, ಬಾ ನಾನು ಹಿಡ್ಕೊಳ್ತೇನೆ ಕ್ಯಾಮರಾ.